ಗಣರಾಜ್ಯೋತ್ಸವ ಪೂರ್ವಭಾವಿ ಸಭೆ. ಗಣರಾಜ್ಯೋತ್ಸವ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳಬೇಕು. ತಹಶೀಲ್ದಾರ್ ಸುರೇಶ್ ಮುಂಜೆ. ಗಣರಾಜ್ಯೋತ್ಸವದ ಪೂರ್ವಭಾವಿ ಸಭೆಗಳು ಕರ್ನಾಟಕದಾದ್ಯಂತ ಜಿಲ್ಲಾಡಳಿತಗಳಿಂದ ಈಗಾಗಲೇ ನಡೆಯುತ್ತಿದ್ದು, ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗಾಗಿ ಅಧಿಕಾರಿಗಳ ಸಭೆ, ಸಮಿತಿ ರಚನೆ, ಪಥಸಂಚಲನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸರ್ಕಾರಿ ಕಚೇರಿಗಳ ಅಲಂಕಾರ ಮತ್ತು ಸ್ವಚ್ಛತೆ ಬಗ್ಗೆ ಚರ್ಚಿಸಲಾಗುತ್ತಿದೆ. ಈ ಸಭೆಗಳಲ್ಲಿ ತಹಶೀಲ್ದಾರ್ ಮತ್ತು ಇತರ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡು ಗಣರಾಜ್ಯೋತ್ಸವದ ಆಚರಣೆಯನ್ನು ಅರ್ಥಪೂರ್ಣವಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಸಲು ಸೂಚನೆಗಳನ್ನು ನೀಡುತ್ತಿದ್ದಾರೆ. ನಿಪಾನಿ ನಗರದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಜನವರಿ 26ರಂದು ಜರುಗುವ ತಾಲೂಕಾ ಮಟ್ಟದ ಗಣರಾಜ್ಯೋತ್ಸವ ಆಚರಣೆಯನ್ನು ಜಿಲ್ಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಸಂಬಂಧಪಟ್ಟ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ತಹಶೀಲ್ದಾರ್ ಸುರೇಶ್ ಮುಂಜಿ ಅವರು ಸೂಚಿಸಿದ್ದಾರೆ. ಶುಕ್ರವಾರ ದಂಡಾಧಿಕಾರಿಗಳಾದ ಸುರೇಶ್ ಮುಂಜಿ ಅವರು ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ನಡೆದ ಗಣರಾಜ್ಯೋತ್ಸವ ಆಚರಣೆಯ ಪೂರ್ವಭಾವಿ ಸಿದ್ಧತೆಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಸಭೆಯ ಉದ್ದೇಶ ಗಣರಾಜ್ಯೋತ್ಸವ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಸಿದ್ಧತೆ ಮಾಡುವುದು. ಇನ್ನು ಪಥಸಂಚಲನ, ಪೊಲೀಸ್, ಗೃಹ ರಕ್ಷಕ, ಅರಣ್ಯ, ಎನ್ಸಿಸಿ, ಸ್ಕೌಟ್ ಮತ್ತು ಗೈಡ್ಸ್ ತಂಡಗಳಿಂದ ಆಕರ್ಷಕ ಪಥಸಂಚಲನ ಏರ್ಪಡಿಸುವುದು, ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸುವುದು, ಜನಪ್ರತಿನಿಧಿಗಳಿಗೆ ಶಿಷ್ಟಾಚಾರದಂತೆ ಆಹ್ವಾನ ಪತ್ರಿಕೆಗಳನ್ನು ತಲುಪಿಸುವುದು, ಅಲಂಕಾರ ಮತ್ತು ಸ್ವಚ್ಛತೆ, ಎಲ್ಲ ಸರ್ಕಾರಿ ಕಚೇರಿಗಳಿಗೆ ವಿದ್ಯುತ್ ದೀಪಾಲಂಕಾರ ಮತ್ತು ಕಾರ್ಯಕ್ರಮದ ಸ್ಥಳದಲ್ಲಿ ಸ್ವಚ್ಛತೆ ಕಾಪಾಡುವುದು, ಅಧಿಕಾರಿಗಳ ಪಾಲ್ಗೊಳ್ಳುವಿಕೆ, ಎಲ್ಲ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಭಾಗವಹಿಸುವುದು ಎಂದು ನಿಪಾನಿ ತಾಲೂಕಿನ ತಹಶೀಲ್ದಾರ್ ಸುರೇಶ್ ಮುಂಜೆ ಅವರು ಗಣರಾಜ್ಯೋತ್ಸವವನ್ನು ಸಡಗರದಿಂದ ನಡೆಸಲು ಸಿದ್ಧತೆಯನ್ನ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತರು ಗಣಪತಿ ಪಾಟೀಲ್, ನಿಪ್ಪಾನಿ ಶಹರ ಠಾಣೆಯ ಪಿಎಸ್ಐ ಶಿವಾನಂದ ಕಾರಜೋಳ್, ಪ್ರವೀಣ್ ಕಟ್ಟಿ, ಮೃತ್ಯುಂಜಯ ಡಾಂಗೆ, ತಾಲೂಕಾ ಮಟ್ಟದ ಎಲ್ಲ ಕಚೇರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. 25 ಮೂರು ದಿನನೂ ಪ್ರಾಕ್ಟೀಸ್ ಮಾಡಬೇಕು, ಸಾಯಂಕಾಲ ಮಾರ್ಕಿಂಗ್ ಮಾಡಬೇಕು, ಏನು ಪಥಸಂಚಲನ ಏನದಲ್ಲ ಅದನ್ನ ರೆಡಿ ಮಾಡ್ಕೋಬೇಕು. ಯಾರ್ಯಾರು ನಮ್ಮ ಸಿಟಿ PSI ಅವ್ರು ಲೀಡ್ ತಗೋಬೇಕು, ಇದನ್ನೆಲ್ಲ ರೆಡಿ ಮಾಡ್ಬೇಕು. ನೀವು ಹೋಮ್ಗಾರ್ಡ್ಸ್ ಆಯಿತು, ನೀವಾಯಿತು, ನಿಮ್ಗೊಂದು ಪ್ಲಟೂನ, ಹೋಮ್ಗಾರ್ಡ್ ಪ್ಲಟೂನ, NC ಪ್ಲಟೂನ್ಸ್ ಎಷ್ಟು ಅದಾವೆಲ್ಲ. ಆಮೇಲೆ BO ಆಫೀಸಿಂದ ಒಬ್ರು ಯಾರು ದೈಹಿಕ ಪರಿವೀಕ್ಷಕರು ಯಾರ್ದಾರ ಅದು ತಪ್ಪದೇ ಬೆಳಗ್ಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. 23, 24, 25 ಪ್ರಾಕ್ಟೀಸ್ ಮಾಡಬೇಕು. ಸಾಯಂಕಾಲ ಲೇಔಟ್ ಹಾಕಬೇಕು. ನಾವು ಸ್ಟೇಜೆಲ್ಲ ರೆಡಿ ಆಗಿರುತ್ತೆ, ಅದಕ್ಕೆ ತಕ್ಕಂತೆ ಲೇಔಟ್ ಹಾಕಿ ಯಾರ್ಯಾರು ಬೇಕು ಅನ್ನೋದು ಮಾರ್ಕಿಂಗ್ ಫೈನಲ್ ಮಾಡಬೇಕು. ನನ್ನ ಜೊತೆ ಚರ್ಚೆ ಮಾಡಬೇಕು. ಹಂಗಲ್ಲ ಸಂಖ್ಯೆ 7:30 ಒಳಗಾಗಿ ಧ್ವಜಾರೋಹಣ ಮಾಡಿ 8:30 ಒಳಗಾಗಿ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಹಾಜರಾಗಲು ತೀರ್ಮಾನಿಸಲಾಯಿತು. ಕಾಲೇಜು ಸಂಸ್ಥೆಗಳಲ್ಲಿ ಮುಂಜಾನೆ 7ರಿಂದ 7 ಒಳಗೆ ಧ್ವಜಾರೋಹಣ ಮಾಡಬೇಕು. ನೀವು ನಿಮ್ಮ ಕಚೇರಿಗಳಲ್ಲಿ, ಶಾಲೆ ಸಂಸ್ಥೆಗಳಲ್ಲಿ 7-7:30 ಗಂಟೆ ಮ್ಯಾಕ್ಸಿಮಮ್ 7:40 ಒಳಗೆ ನೀವೇನು ಮತ್ತು ಆ ಮುಗಿದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಅದು ಏನಾದ್ರು ಬರ್ತಂದ್ರೆ ಶಾರ್ಪ್ 8 o'clock ಹೋಮ್ವರ್ಕ್ ಮಾಡಿ 8:30ಗೆ ನೀವೇನು ಮಾಡ್ಬೇಕಂದ್ರೆ 7:30, 7:45 ತನಕ ನೀವು ಮುಗಿಸ್ಬೇಕು. 10-15 ಮಿನಿಟ್ಸ್ ನಿಮ್ದೇನು ಬ್ರೇಕ್ಫಾಸ್ಟ್ ಮಾಡಿ 8:30ಗೆ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು, ಸ್ಥಳೀಯವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗ, ಕಚೇರಿ ಅಧೀನ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಕಡ್ಡಾಯವಾಗಿ ಪಾಯಿಂಟ್ ಕರೆಕ್ಷನ್ ಮಾಡ್ಕೋಬೇಕು. ಏನ್ ಬರೋದಿಲ್ಲ ಅಂದ್ರೆ ಹಾಜರಾಗಲು ತೀರ್ಮಾನಿಸಲಾಯಿತು. ಯಾರು ಹಾಜರಾಗಬೇಕು? ತಾಲೂಕಾ ಆಫೀಸರ್ ಒಂದು 4 ಮಂದಿ ಬಂದ್ರಲ್ಲ, ನಮ್ಮ ನಿಪ್ಪಾಣಿಯಲ್ಲಿ ಕೆಲಸ ಮಾಡತಕ್ಕಂತ ಎಲ್ಲಾ ಸಿಬ್ಬಂದಿ ವರ್ಗ ಬರಬೇಕು. ಕ್ಲಾಸ್ 1 to ಗ್ರೂಪ್ D ತನಕ ಎಲ್ಲರೂ ಬರಬೇಕು. ಇದ್ರದ್ದು ಆಯಾ ಇಲಾಖೆಯವರು ಅಟೆಂಡೆನ್ಸ್ ಮಾರ್ಕ್ ಮಾಡಿ ನಮ್ಗೆ ಕೊಡಬೇಕು. ಇದೇ ಪಾಯಿಂಟ್ ಆಯಾ ಇಲಾಖಾ ಮುಖ್ಯಸ್ಥರು ಸದರಿ ನಾವು ನಮ್ಗೇನು ಪೇಮೆಂಟ್ ಅಂತ ನಾನು ಕರೆಕ್ಷನ್ ಮಾಡಿರ್ತೀನಿ. ಒಂದ್ಸರಿ ಗ್ರೂಪ್ನಾಗ ಏನಾದ್ರು ಮತ್ತೆ ನೀವು ಚೇಂಜಸ್ ಬೇಕಂದ್ರೆ ನೀವು ನನ್ನ ಜೊತೆ ಡಿಸ್ಕಸ್ ಮಾಡಿ ಮಾಡ್ಕೊಡಿ. ಎಲ್ಲರದವ್ರಿಗೆ ಸೀನಿಯರ್ ಈ ಕಡೆ ರೈಟ್ ಸೈಡ್ ಪ್ಲಸ್ ಈ ಕಡೆ ಅಲ್ಲ ಚೇರ್ ಎಷ್ಟು ತರ್ಬೇಕಂತ ಉದ್ದೆಲ್ಲ ತಾಲೂಕು ಆಫೀಸ್ನ ಮೆರವಣಿಗೆ ಇರ್ತಾವ. ಇಲ್ಲಿ ನಮ್ದೆಲ್ಲ ಡೈರೆಕ್ಟ್ ಸ್ಟೇಜ್ಗೆ ಬರ್ತೀವಿ. ಹಿಂಗಾಗಿ ಈ ಟ್ರಾಫಿಕ್ ಆದಷ್ಟು ನೀವೆಲ್ಲ ಇದು ಮಾಡಿಸ್ಬೇಕು. 25 ಸಾಯಂಕಾಲ ಸರ್, 24 ಬೆಳಗ್ಗೆ 24 ಇರೋದು ಒಂದು ಗಾಡಿ ಸರ್. ಡೈಲಿ ಫೈರ್ ಕಾರ್ 1-2 ಅದಾವ ಸರ್. ಕಬ್ಬಿನ
ಬಟ್ ಅಡ್ಜಸ್ಟ್ ಮಾಡಿ 24-25 ಬಿಡ್ತಾರೆ ಸರ್. ಅಲ್ಲ ಮಾಡತ್ತಾರಂದ್ರೆ ಅರೌಂಡ್ 15-20 ಹುಡುಗರು ಬಂದು ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಿರ್ಬೇಕು ಮಾಡೋದು. ಮತ್ತು ಈಗೆಲ್ಲ ಗ್ಯಾರಂಟಿ ಅವರೆಲ್ಲ ಮಾಡಿರ್ತಾರೆ, ಮ್ಯಾಕ್ಸಿಮಮ್ ಎಲ್ಲ ಮಾಡಿರ್ತಾರೆ ಪ್ರಾಕ್ಟೀಸ್. ಅವ್ರವ್ರೊಳಗೆ ಇರ್ಬೇಕು ಪರ್ಫೆಕ್ಟ್ ಯಾವ್ದು ಮಾಡ್ತಾರೆ ಮಾಡೋದು. ಇದಕ್ಕೊಬ್ರು ಸಾಂಸ್ಕೃತಿಕ ಕಾರ್ಯಕ್ರಮ ಒಬ್ರು ಈಗ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಮಾಡ್ರಿ, ಇಲ್ಲ ಇದ್ರ ಇಂಟ್ರೆಸ್ಟ್ ಇರೋರು ಯಾರ್ದಾರ ಒಬ್ಬರಿಗೆ ಇದನ್ನ ಉಸ್ತುವಾರಿ ಕೊಡಬೇಕು. ಮೇಡಮ್ ಅವ್ರು ಮಾಡ್ತಾರಲ್ಲ ನಮ್ಗೆ ಗೊತ್ತಿಲ್ಲ, ಅವ್ರದ್ದು ಉಸ್ತುವಾರಿ ಕೊಡಬೇಕು. ಅವ್ರಿಗೆ ಎಷ್ಟು ಸೆಲೆಕ್ಟೆಡ್ ಕಾರ್ಯಕ್ರಮ, ಈಗ ನಮ್ಮದು 8:30 ಸ್ಟಾರ್ಟ್ ಆದ್ರೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 9:30ಗೆ ನಮ್ಮದು ಸಂದೇಶ ವಾಚನ ಆಯಿತು, ಎಲ್ಲ ಮುಗಿದೈತಿ. 9 ಮೇಡಮ್ ಅವರು ಅಧ್ಯಕ್ಷ ಭಾಷಣ 9:40 ಸ್ಟಾರ್ಟ್ ಆದ್ರೆ 1-1.5 ತಾಸು, 10:45 11:30 ಮ್ಯಾಕ್ಸಿಮಮ್ ಈ ಕಾರ್ಯಕ್ರಮ ಮುಗಿಬೇಕು. ಆ ಥರ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಿಕೊಂಡು ಮಧ್ಯದಲ್ಲಿ ನಾವೇನಾದ್ರೂ ಮತ್ತೆ ಸರ್ಟಿಫಿಕೇಟ್ಸ್ ಇದ್ರೆ ಫೈನಲ್ ನಾವೇನು ಅಜೆಂಡಾ ಹಾಕೋದು ಅಂತ ಹೇಳ್ತೀವಿ. ಇಷ್ಟು ಮಾಡ್ಕೊಂಡು ಮಾಡಬೇಕು. ಇದೇನಲ್ಲ ಮಕ್ಕಳ ಕಾರ್ಯಕ್ರಮ ಎಲ್ಲವೂ ಕೂಡ ಮೀನಿಂಗ್ಫುಲ್ ಇರಬೇಕು. 2 ಅಥವಾ 3 ಸ್ಕಿಟ್ ಇರಬೇಕು, 2 ಅಥವಾ 3 ಹಾಡು ಇರಬೇಕು. ಎಲ್ಲ ಅವ ಹಿಂದಿ ಹಾಡ, 1-2 ಕನ್ನಡ ಹಾಡ ಅದನ್ನ ಹಾಕಿ ಅವ ವರ್ಷ ಪ್ಲೇ ಮಾಡಿದ್ದು ಬೇಡ ಇದ್ದಿಲ್ಲ. ಇವತ್ತು ಬಿಡ್ರಿ, ಸೋಮವಾರ ದಿನ ಮಂಗಳವಾರ ದಿನ ನಾವು ಅಲ್ಲಿ ನೋಡ್ಕೊಂಡ್ಬೇಕಾದ್ರೆ ಯಾರು ಆಕ್ಟಿವ್ ಟೀಚರ್ಸ್ ಅದಾರ, ಆಕ್ಟಿವ್ ಇದ್ರ ಬಗ್ಗೆ ಸ್ವಲ್ಪ ಇರೋದು ಯಾರಾದ್ರೆ ಕರೆಸ್ರಿ. ನಾವು ನಮ್ಮ ಮನಸ್ಸಿನಾಗ ಸಂಭ್ರಮ ಸಡಗರ ಮೂಡ್ಬೇಕಲ್ಲ. ನಮ್ಮ ಆಫೀಸ್ನಾಗ ಧ್ವಜಾರೋಹಣ ಮಾಡಿ ಅದ ಮತ್ತು ಹುಡುಗರು ಕರ್ಕೊಂಡು ಟ್ರಿಪ್ಪಿಗೆ ಹೋದ್ರ, ಮತ್ತೆ ಯಾರನ್ನ ದವಾಖಾನೆ ಕರ್ಕೊಂಡು ಹೋದ್ರ, ನಾವು ಸರ್ಕಾರದವರು ರಾಷ್ಟ್ರದ ಎಲ್ಲ ನೋಡ್ರಿ, ನಾಟ್ ಓನ್ಲಿ ಎಲ್ಲ ಕೇಂದ್ರಾಡಳಿತ ಪ್ರದೇಶ ಎಲ್ಲ ರಾಜ್ಯಗಳಲ್ಲಿ ರಜೆ ಇರುತ್ತೆ ಟು ಸೆಲೆಬ್ರೇಟ್ ಅವರ್ ಸೆಲ್ಫ್. ಮತ್ತು ನಮ್ಮಲ್ಲಿ ಆತ್ಮಾಭಿಮಾನ, ದೇಶಾಭಿಮಾನ, ರಾಷ್ಟ್ರಾಭಿಮಾನ ಬೆಳಿಲಿ ಅಂತ ಹೇಳಿ ನನ್ನ ಸರ್ಕಾರ ಕೊಟ್ಟದ. ಬಿಡ್ತೀವಿ, ನಾವು ಆಫೀಸ್ನಾಗ ಧ್ವಜಾರೋಹಣ ಮಾಡ್ತೀವಿ. ಮುನ್ಸಿಪಲ್ ಹೈಸ್ಕೂಲ್ ಹೋಗದ ಹಿಂದಿನವ್ರು ಯಾರು ಹೋಗಿಲ್ಲ, ನಿಪ್ಪಾಣಿ ಹೊಸ ತಾಲೂಕು ಅಲ್ಲಾರು ನೋಡ್ತಾರ. ನಾವು ಇದನ್ನೆಲ್ಲ ಯಾಕೆ ಕೊಟ್ಟಾರಂತ ಅರ್ಥ ಮಾಡಿ ಮಾಡಬೇಕು.